ಸಂಜೀವಿನಿ ಗೋಧಾಮ ನೋಡಿ ತುಂಬ ಸಂತೋಷ ಆಯಿತು. ಮೊದಲು ಒಮ್ಮೆ ಬಂದಿದ್ದೆ, ಅದರಲ್ಲಿ ಸಭಾ ಕಾರ್ಯಕ್ರಮ ಕೂತು ಹೋಗಿದ್ದೆ ಅಷ್ಟೇ, ಪೂರ್ಣ ಏನು ನೋಡಿರಲಿಲ್ಲ. ಇವತ್ತು ನೋಡಿ ತುಂಬ ಸಂತೋಷ ಆಯಿತು. ಬಹುಶಃ ಒಂದು ಸರ್ಕಾರ ಮಾಡುವ ಕೆಲಸವನ್ನು ನಮ್ಮ ರಾಮಕೃಷ್ಣಾಚಾರ್ಯರು ಮಾಡಿದ್ದಾರೆ ಅನ್ನೋದೇ ನಮಗೆ ತುಂಬ ಹೆಮ್ಮೆ ತರುವಂತಹ ವಿಷಯ. ಬಹುಶಃ ಗುಜರಾತಲ್ಲಿ ಒಂತಾರ ಅಂತ ನಾವು ಕೇಳಿದ್ದೆವು. ಅದರ ಒಂದು ಸಂಕ್ಷಿಪ್ತ ರೂಪ ನಮ್ಮ ಗೋಧಾಮದಲ್ಲಿದೆ ಅನ್ನೋದಕ್ಕೆ ನಮಗೆ ತುಂಬ ಸಂತೋಷ ಆಗ್ತದೆ. ಧೀರುಭಾಯಿ ಅಂಬಾನಿಯವರ ಪುತ್ರ ಮಾಡಿದಂಥ ಒಂತಾರ ನಮ್ಮ ಸಂಜೀವಿನಿ ಗೋಧಾಮನ ಒಂದು ಅದರ ಸಂಕ್ಷಿಪ್ತ ರೂಪದಲ್ಲಿ ಇಲ್ಲಿ ಮಾಡಿದ್ದಾರೆ ಇವರು. ಪ್ರಕೃತಿ ಮಡಿಲಲ್ಲಿ ಬದುಕನ್ನು ಕಟ್ಟಿಕೊಳ್ಳುವುದು ಹೇಗೆ ಅನ್ನುವುದನ್ನು ಬರೇ ವೇದಿಕೆ ಮೇಲಲ್ಲ, ಅದನ್ನು ಮಾಡಿ ಸಮಾಜಕ್ಕೆ ತೋರಿಸುವಂತಹ ನೀವು ಸಹ ಮನಸ್ಸು ಮಾಡಿದರೆ ಸಾಧ್ಯತೆ ಇದೆ ಅನ್ನುವುದನ್ನು ಅವರು ಮಾಡಿ ತೋರಿಸುವಂಥ ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡಿದ್ದಾರೆ. ತುಂಬ ಸಂತೋಷ ಆಯಿತು, ದೊಡ್ಡ ಸಾಧನೆ. ಅದರೊಟ್ಟಿಗೆ ಕೃಷಿ ಬಗ್ಗೆ ಸಂಶೋಧನಾ ಸಹಿತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸಿದ್ದಾರೆ. 4 ಮರ ಗಿಡ ಬೆಳೆದಷ್ಟೇ ಅಲ್ಲ, ಹೇಗೆ ಬೆಳೆದರೆ ಬದುಕು ಬಂಗಾರವಾಗ್ತದೆ, ಕೃಷಿ ಸರಿಯಾಗಿ ನಾವು ಮಾಡಲಿಕ್ಕೆ ಸಾಧ್ಯ ಅದನ್ನು ಇಲ್ಲಿ ಮಾಡುವ ಮುಖಾಂತರ ಅವರು ತೋರಿಸಿಕೊಟ್ಟಿದ್ದಾರೆ. ರೈತರ ಬಗ್ಗೆ ತುಂಬ ಹೆಮ್ಮೆ ಹೊಂದಿರತಕ್ಕಂತಹ ರಾಮಕೃಷ್ಣಾಚಾರ್ಯರು ರೈತ ಪೀಠ ಪ್ರಶಸ್ತಿಯನ್ನು ಕೂಡ ಕೊಡಬೇಕು ಅಂತ ಹೇಳಿ ಯೋಚನೆ ಮಾಡಿದ್ದಾರೆ. ಬಹುಶಃ ಇದು ಕೂಡ ರೈತ ಪೀಠ ಪ್ರಶಸ್ತಿ, ಜ್ಞಾನಪೀಠ ಇದೆ, ಅದರ ಸರ್ಕಾರ ಕೊಡುವಂಥದ್ದು. ಆ ಸರ್ಕಾರಕ್ಕೂ ಕೂಡ ಗಮನಕ್ಕೆ ಬರದೇ ಇರತಕ್ಕಂಥ ವಿಷಯವನ್ನು ಇವರು ಗಮನಕ್ಕೆ ಬಂದಿದೆ ಅನ್ನುವುದೇ ದೊಡ್ಡ ವಿಷಯ. ರೈತ ಪೀಠ ಪ್ರಶಸ್ತಿ ಅಂತ ನನಗನ್ಸುತ್ತೆ ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ. ಅದು ಭಾರತ ತುಂಬ ಇರ್ತಕ್ಕಂಥ ರೈತರನ್ನು ಕರೆದು ಕೊಡಬೇಕು ಅಂತ ಅವ್ರ ಕಲ್ಪನೆ ಇದೆ. ರೈತ ಅನ್ನುವ ಶಬ್ದ ಕನ್ನಡದ್ದಾದ್ದರಿಂದ ಬರುವವರಿಗೆ ಉತ್ತರ ಭಾರತ ತಮಿಳುನಾಡಿಗೆ ಗೊತ್ತಾಗೋದಿಲ್ಲ. ಅದು ಕೃಷಿ ಪೀಠ ಅಂತ ಕೊಟ್ಟರೆ ಅದು ಸಾರ್ಥಕ ಆಗಬಹುದು ಅಂತ ಹೇಳಿ ನನ್ನ ಅನಿಸಿಕೆ. ಅದು ಸಾಧ್ಯವಾದರೆ ಅದು ಬದಲಾವಣೆ ಮಾಡಿಕೊಳ್ಳಿ. ಹಾಗೆ ಒಳ್ಳೆಯ ಕಾರ್ಯಕ್ರಮ ಇದೆ. ಅದರೊಟ್ಟಿಗೆ ಈ ಕಾರ್ಯಕ್ರಮವನ್ನು ನಾವು ಹೇಗೆ ಮಾಡಬೇಕು ಅನ್ನೋ ಚಿಂತನೆ ಅವರಿಗೆ ಮನಸ್ಸಿಗೆ ಬಂದಾಗ ಅವ್ರಿಗೆ ಹೊಳೆದದ್ದು ಪ್ರಕೃತಿಯ ಆರಾಧನೆ ಮುಖಾಂತರ ಈ ರೈತ ಪೀಠ ಪ್ರಶಸ್ತಿಯನ್ನು ಕೊಡಬೇಕು ಅನ್ನೋ ಕಲ್ಪನೆ ಇಟ್ಟುಕೊಂಡು ಪ್ರಕೃತಿಯ ಆರಾಧನೆ ನಮ್ಮ ಕರಾವಳಿಯಲ್ಲಿ ನಾಗನ ಆರಾಧನೆ, ಆ ಮುಖಾಂತರ ನಾಗಮಂಡಲವನ್ನು ಮಾಡುವ ಮುಖಾಂತರ ಕೃಷಿ ಪೀಠ ಪ್ರಶಸ್ತಿಯನ್ನು ಕೊಡುವಂತಹ ಒಂದು ಒಳ್ಳೆಯ ಕಾರ್ಯಕ್ರಮನ ಇಟ್ಟುಕೊಂಡಿದ್ದಾರೆ. ಇದೇ ಬರುವ 19, 20, 21ನೇ ತಾರೀಕು 3 ದಿವಸ ಇಲ್ಲಿ ನಾಗನಿಗೆ ಸಂಬಂಧಪಟ್ಟ ನಾಗಮಂಡಲ ಕಾರ್ಯಕ್ರಮ ಅದ್ಭುತವಾಗಿ ನೆರವೇರ್ತಾ ಇದೆ. ವಿಶೇಷ ಅಂತ ಹೇಳಿದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಧಾರ್ಮಿಕ ಕಾರ್ಯಕ್ರಮ ಈ ಪ್ರಕೃತಿಯನ್ನು ಬಿಟ್ಟು ವಿಕೃತಿಯ ರೂಪದಲ್ಲಿ ಹೋಗಿ ಅತ್ಯಂತ ವೈಭವವಾಗಿ ಮಾಡುವಂಥದ್ದು. ಅಲ್ಲಿ ಲೈಟ್ ಗೀಟ್ ಹಾಕಿ ಜಿಗ್ ಮಾಡ್ತಾರೆ ಕಾರ್ಯಕ್ರಮ. ಅದು ಯಾವುದೂ ಇಲ್ಲದೆ ಇವರು ಹೇಳಿದ ಕಲ್ಪನೆ ನಾನು ಕಲ್ಪನೆ ಮಾಡಿಕೊಂಡಿದ್ದು ಪಾರಂಪರಿಕವಾಗಿ ಮೊದಲು ಹೇಗೆ ಮಾಡಿದ್ರು ಅದೇ ರೀತಿ ಈ ಕಾರ್ಯಕ್ರಮವನ್ನು ನಾವು ಮಾಡಬೇಕು ಅನ್ನೋ ಕಲ್ಪನೆ ಅವರು ಇಟ್ಟುಕೊಂಡಿದ್ದಾರೆ. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಆ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಕಾಣುವುದು ಅಪರೂಪ. ಇವರು ಮಾಡಿ ಹೀಗೂ ಕೂಡ ಅದನ್ನು ಮಾಡಲಿಕ್ಕಾಗುತ್ತೆ ಅನ್ನುವುದನ್ನು ಮಾಡಿ ತೋರಿಸೋ ಒಂದು ಒಳ್ಳೆಯ ಪ್ರಯತ್ನ ಅವರು ಮಾಡ್ತಾ ಇದ್ದಾರೆ. ತುಂಬ ಕಷ್ಟ ಈಗಿನ ವ್ಯವಸ್ಥೆಯಲ್ಲಿ ಆ ರೀತಿ ಕಾರ್ಯಕ್ರಮ ಮಾಡೋದು ತುಂಬ ಕಷ್ಟದಾಯಕ, ಶ್ರಮದಾಯಕ. ಈಗ ಆ ರೀತಿಯಾಗಿರ್ತಕ್ಕಂತಹ ಪಾರಂಪರಿಕ ಕಾರ್ಯಕ್ರಮ ಮಾಡಬೇಕಿದ್ರೆ ಅಷ್ಟೇ ಖರ್ಚಿದೆ. ಅಲ್ಲಿ ಬರುವಂಥ ನೈಸರ್ಗಿಕ ಬಣ್ಣಗಳು ಕಲರ್ ಹೊಡಿಯೋರು ಮಾರ್ಕೆಟೆಲ್ಲ ಪಕ್ಕ ಸಿಗ್ತದೆ, ಮಾಡ್ಬೋದು. ಅದನ್ನೆಲ್ಲ ನಾವು ಇಲ್ಲೇ ತಯಾರು ಮಾಡಬೇಕು. ಮತ್ತು ಈಗಿನ ವ್ಯವಸ್ಥೆಗೆ ಕೊರತೆ ಆಗದೇ ಇರೋ ನಿಟ್ಟಿನಲ್ಲಿ ಪಾರಂಪರಿಕ ವ್ಯವಸ್ಥೆಯನ್ನು ಮಾಡಬೇಕು. ಅಷ್ಟು 1000 ಜನ ಬಂದರೆ ಬೆಳಕಿನ ವ್ಯವಸ್ಥೆ ಆಗಬೇಕು, ಅಲ್ಲಿ ಲೈಟ್ ಹಾಕೋದಿಲ್ಲ, ದೊಂದಿ ಆಗಬೇಕು. ಇದಕ್ಕಿಂತ 2ರಷ್ಟು ಖರ್ಚಾಗ್ತದೆ. ಆ ರೀತಿಯಾಗಿರ್ತಂಥ ಕಾರ್ಯಕ್ರಮ ಖರ್ಚಾದರೂ ಪರವಾಗಿಲ್ಲ, ಹೀಗೂ ಕೂಡ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವುದನ್ನು ನಮ್ಮ ರಾಮಕೃಷ್ಣಾಚಾರ್ಯರು ನಮ್ಮ ನಾಗಮಂಡಲದಲ್ಲಿ ಮಾಡಿ ತೋರಿಸುವ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಇದಕ್ಕೆ ಪೂರಕವಾಗಿ ಎಲ್ಲರ ಸಹಕಾರ ಇದೆ. ನಮ್ಮ ದೇವಿ ಪ್ರಸಾದ್ ಶೆಟ್ಟರು ಅಧ್ಯಕ್ಷರಾಗಿದ್ದಾರೆ, ಜೊತೆಗೆ ಶ್ರೀಕಾಂತ್ ಶೆಟ್ಟರು ಅದಕ್ಕೆ ಕಾರ್ಯದರ್ಶಿಯಾಗಿ ತುಂಬ ಸಹಕಾರವನ್ನು ಕೊಡ್ತಿದ್ದಾರೆ. ಇದು ಕೇವಲ ಸಮಾಜದ ಮಟ್ಟದ ಕಾರ್ಯಕ್ರಮ ಅಲ್ಲ, ಇಡೀ ಸಂಪೂರ್ಣ ಹಿಂದೂ ಸಮಾಜಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯಕ್ರಮ. ಹಾಗಾಗಿ ಎಲ್ಲರೂ ಕೂಡ ಭಾಗವಹಿಸಬೇಕು. ಹಿಂದೂ ಸಮಾಜ ಅಂತ ಯಾಕೆ ಹೇಳಿದೆ ಅಂತ ಹೇಳಿದರೆ ಬಾಕಿಯವರಿಗೆ ಶ್ರದ್ಧೆ ಇಲ್ಲ, ನಂಬಿಕೆ ಇಲ್ಲ. ಹಾಗಾಗಿ ಹಿಂದೂಗಳು ಮಾತ್ರ ನಂಬ್ತಾರೆ. ಹಾಗಾಗಿ ಹಿಂದೂ ಸಮಾಜ. ಬೇರೆಯವರು ಬಂದರೆ ನಾವು ಬೇಡ ಅಂತ ಹೇಳೋದಿಲ್ಲ.
ನಮ್ಮ ಪರಂಪರೆಗೆ ಒಪ್ಪಿಕೊಂಡು ಬರೋದಾದರೆ ಯಾವಾಗಲೂ ಅವ್ರಿಗೆ ಸ್ವಾಗತವೇ. ಆದರೆ ಅದು ಕಾಣೋದು ಅಪರೂಪ. ಹಾಗಾಗಿ ಹಿಂದೂಗಳಿಗೆ ಸಂಬಂಧಪಟ್ಟ ಕಾರ್ಯಕ್ರಮ ಸಮಸ್ತ ಹಿಂದೂ ಬಾಂಧವರು ಇದರಲ್ಲಿ ತಪ್ಪದೇ ಭಾಗವಹಿಸಿ, ನಾಗಮಂಡಲದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ನಾಗನ ಅನುಗ್ರಹ ನಿಮಗೆಲ್ಲ ಸಿಗುವ ಹಾಗೆ ನೀವು ಇಲ್ಲಿ ಈ ಪ್ರಯತ್ನದಲ್ಲಿ ಪಾಲ್ಗೊಳ್ಳಿ. ರಾಮಕೃಷ್ಣಾಚಾರ್ಯರು ತುಂಬ ಶ್ರಮಪಟ್ಟು ಮೇಲೆ ಬಂದಿರತಕ್ಕಂಥವ್ರು. ಅವರದ್ದು ಇತಿಹಾಸವನ್ನು ಗಮನಿಸೋದಾದರೆ ಕೇವಲ ಶೂನ್ಯದಿಂದ ಈ ಮಟ್ಟಿಗೆ ಬರುವಂತಹ ಸಾಧನೆ ಅವರು ಮಾಡಿದ್ದಾರೆ ಅಂತ ಹೇಳಿದರೆ ಅದರ ಹಿಂದಿನ ಪರಿಶ್ರಮ ಅಗಾಧವಾಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ನೀರಿನ ಮೇಲೆ ಬಾತುಕೋಳಿ ನಿಂತಾಗ ಏನು ಆರಾಮ್ ತೇಲ್ತಾ ಇದೆ ಅಂತ ನಮ್ಗೆ ಅನಿಸುತ್ತೆ. ಅಷ್ಟು ತೇಲ್ಬೇಕಿದ್ರೆ ಶ್ರಮಪಟ್ಟು ಕಾಲನ್ನು ಬಡಿತಾ ಇರ್ತದೆ. ಹಾಗೆ ಬಡಿದಾಗ ಮಾತ್ರ ಅದು ನೀರಲ್ಲಿ ತೇಲಲಿಕ್ಕೆ ಸಾಧ್ಯ. ರಾಮಕೃಷ್ಣಾಚಾರ್ಯ ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅಂತ ಹೇಳಿದ್ರೆ ಅದ್ರ ಹಿಂದಿನ ಪರಿಶ್ರಮ, ನಿರಂತರ ಪರಿಶ್ರಮ ಇದ್ದದಕ್ಕೆ ಇಷ್ಟು ಎತ್ತರಕ್ಕೆ ಅವರು ಬೆಳೀಲಿಕ್ಕೆ ಸಾಧ್ಯ ಆಗಿದೆ. ತುಂಬ ಶ್ರಮಪಟ್ಟು ಅವರು ಸಾಧನೆಯನ್ನು ಮಾಡಿದ್ದಾರೆ. ಕೆಲವೊಮ್ಮೆ ಆಗ್ತದೆ, ನಾವು ಅಂದ್ಕೊಳ್ತೇವೆ, ನಾವು ಹುಟ್ಟಿದಾಗ ಸ್ವಲ್ಪ ಮುಂದೆ ಹೋಗಿ ಪ್ರಯತ್ನ ಮಾಡುವಾಗ ಏನು ಆಗೋದಿಲ್ಲ ಅಂತ ಆದಾಗ ನಮಗೆ ಅನಿಸುತ್ತೆ ಇದು ನಮ್ಮ ಹಣೆ ಬರ ಅಂತ, ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ. ವ್ಯವಹಾರದಲ್ಲಿ ಇದ್ದ ಹಾಗೆ ಈಗ ಅಂಗಡಿಯಲ್ಲಿ ಮಾರ್ಕೆಟ್ ಸ್ಟ್ರಾಟಜಿ ಅಂತ ಹೇಳಿ ಮಾರ್ಕೆಟಲ್ಲಿ ಬೋರ್ಡ್ ಹಾಕಿರ್ತಾರೆ 50% ಆಫ್ ಅಂತೇಳಿ. ಪಕ್ಕ ಬೋರ್ಡ್ ನೋಡಿ ಸಹ ನಾವು ತಗೊಳ್ಳಿಕ್ಕೆ ಹೋಗ್ತೀವಿ 50% ಆಫ್ ಅಂತೇಳಿ. ಒಳಗೆ ಹೋದ್ಮೇಲೆ ಗೊತ್ತಾಗ್ತದೆ ಆ 50% ಆಫ್ ಅಂತ ಹಾಕಿದ್ರೆ ಕೆಳಗೆ ಒಂದು ಸಣ್ಣ ನಕ್ಷತ್ರ ಗುರುತು ಮಾಡಿ ದೀಸ್ ಕಂಡೀಷನ್ಸ್ ಆರ್ ಅಪ್ಲೈ ಅಂತ ಹಾಕಿರ್ತಾರೆ. ಅದು ನೋಡೋದೇ ಇಲ್ಲ ನಾವು. ರಪ್ಪ ಹೋಗ್ತೇವೆ, ಕೊನೆಗೆ ನಮಗೆ ಕೊಡೋದಿಲ್ಲ ಅಂತ ವಾಪಸ್ ಬರ್ತೇವೆ. ಹಾಗೆ ನಾವು ಕೆಲವೊಮ್ಮೆ ಎಡವಿದಾಗಿ ನಮ್ಮ ಹಣೆ ಬರ ಅಂತ ನೋಡ್ಕೊಂಡು ಸುಮ್ಮನಾಗ್ಬಿಡ್ತೇವೆ. ಕೆಲವೊಮ್ಮೆ ವಿಶೇಷ ವ್ಯಕ್ತಿಗಳಿರ್ತಾರೆ, ಏನಂದರೆ ಹಣೆ ಬರ ಅಂತ ಅಂದ್ಕೊಂಡ್ರು ಆ ಕೆಳಗಿನ ಕಂಡೀಷನ್ ಮೊದಲೇ ಓದ್ಕೊಂಡಿರ್ತಾರೆ. ಭಗವಂತ ನೀನು ಹೀಗೆ ಅಂತೇಳಿ ಹಣೆ ಬರೆದು ಭೂಮಿ ಮೇಲೆ ಕಳಿಸಿದರೂ ಕೂಡ ಕೆಳಗೊಂದು ಸಣ್ಣ ನಕ್ಷತ್ರ ಗುರುತು ಹಾಕಿ ಒಂದು ವಿಷಯವನ್ನು ಬರೆದಿರ್ತಾನೆ. ನೀನು ಮನಸ್ಸು ಮಾಡಿದರೆ ಇದನ್ನು ಬದಲಾಯಿಸಬಹುದು ಅಂತ. ಆ ನಕ್ಷತ್ರ ಗುರುತನ್ನು ನೋಡೋರು ತುಂಬ ಕಡಿಮೆ. ಆ ನಕ್ಷತ್ರ ಗುರುತನ್ನು ನೋಡಿದ ಕೆಲವು ಜನರಲ್ಲಿ ನಮ್ಮ ರಾಮಕೃಷ್ಣಾಚಾರ್ಯರು ಒಬ್ಬರು ಅಂತ ಹೇಳಿ ನಮಗೆ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತದೆ. ಬದುಕನ್ನು ನಾವು ಮನಸ್ಸು ಮಾಡಿದರೆ ಹೇಗೆ ಬೇಕಾದರೂ ಕಟ್ಟಿಕೊಳ್ಳಬಹುದು, ಬದಲಾಯಿಸಬಹುದು ಅನ್ನೋದಕ್ಕೆ ಒಂದು ಒಳ್ಳೆಯ ಉದಾಹರಣೆ. ಏನೂ ಇಲ್ಲದೇ ಇದ್ದಾಗ ಅಲ್ಲಿಂದ ಪ್ರಾರಂಭ ಮಾಡಿರ್ತಕ್ಕಂಥ ಅವರ ಪ್ರಯಾಣ ಇಲ್ಲಿವರೆಗೆ ಸಂಜೀವಿನಿ ಗೋಧಾಮದವರೆಗೆ, ಅವರ ದೊಡ್ಡ ಫ್ಯಾಕ್ಟ್ರಿ ಕೂಡ ಮಾಡಲುವರೆಗೆ ಅವರು ಬಂದು ಮುಟ್ಟಿದ್ದಾರೆ ಅಂತ ಹೇಳಿದರೆ ಕೇವಲ ಅದೃಷ್ಟ ಮಾತ್ರ ಅಲ್ಲ, ಅದೃಷ್ಟದ ಒಟ್ಟಿಗೆ ನಿರಂತರ ಪರಿಶ್ರಮದ ಫಲವೂ ಅದರ ಫಲ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಮಗೆ ತುಂಬ ಸಂತೋಷ ಆಗ್ತದೆ. ಒಂದು ಮಾತು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ, ಬದಲಾವಣೆಯೊಂದಿಗೆ ಬದಲಾದರೆ ಬದುಕುಳಿತೇವೆ, ಬದಲಾವಣೆಯನ್ನು ಅನುಸರಿಸಿದರೆ ಬದುಕುಳಿತೇವೆ, ಬದಲಾವಣೆಯೊಂದಿಗೆ ಬದಲಾದರೆ ನಾವು ಯಶಸ್ವಿ ಆಗ್ತೇವೆ, ಬದಲಾವಣೆಯನ್ನು ಸಾಧ್ಯವಾಗಿಸಿದರೆ ನಾವು ಸಾಧಕರಾಗ್ತೇವೆ ಅಂತ ಮಾತಿದೆ. ಈಗ ಸಾಮಾನ್ಯವಾಗಿ ಬದಲಾವಣೆ ಪರಿವರ್ತನೆ ಜಗದ ನಿಯಮ, ನಿರಂತರ ಪರಿವರ್ತನೆ ಆಗ್ತಾ ಇರ್ತದೆ. ಮೊದಲು ಟೈಪ್ ರೈಟಿಂಗ್ ಮಿಷಿನ್ ಇತ್ತು, ಈಗ ಕಂಪ್ಯೂಟ್ರ್ ಬಂದಿದೆ. ಕಂಪ್ಯೂಟ್ರ್ ಹೋಗಿ ಈಗ ಟಚ್ ಬಂದಿದೆ, ಟಚ್ ಸ್ಕ್ರೀನ್ ಎಲ್ಲ ಬಂದಿದೆ. ಬದಲಾವಣೆ ಆಗ್ತಾ ಇದೆ. ನಾನು ಹಾಗೆ ಮೊದಲಿದ್ದ ಹಾಗೆ ನಾನು ಬದುಕ್ತೇನೆ ಅಂಥೇಳಿ ಈಗ ಟೈಪ್ ರೈಟಿಂಗ್ ಮಿಷಿನ್ ಇಟ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಹತ್ರ ಯಾರು ಬರೋದಿಲ್ಲ. ಜಗತ್ತು ಬದಲಾಗ್ತಿದ್ದ ಹಾಗೆ ನಾವು ಕೂಡ ಬದಲಾದರೆ ನಾವು ಬದುಕುಳಿತೇವೆ. ಬದಲಾವಣೆಯನ್ನು ಅನುಸರಿಸಿದರೆ ನಾವು ಉಳಿತೇವೆ. ಬದಲಾವಣೆ ಆಗ್ತಿದ್ದಾಗೆ ಮೊದಲು ಅನಿವಾರ್ಯ ಆಗಿ ಬದಲಾವಣೆ ಆಗೋದು ಬೇರೆ. ಇನ್ನು ಟೈಪ್ ರೈಟಿಂಗ್ ಮಿಷನ್ಗೆ ಅಸ್ತಿತ್ವ ಇಲ್ಲ ಅಂತ ಗೊತ್ತಾದ ಮೇಲೆ ಯಾರು ಬರದೇ ಇದ್ದಾಗ ಮತ್ತೆ ಕಂಪ್ಯೂಟ್ರ್ ಹಾಕಿದರೆ ಅನುಸರಿಸಿದರೆ ಅವನು ಬದುಕುಳಿತಾನೆ, ಏನೋ ಉಳಿಲಿಕ್ಕೆ ಸಾಧ್ಯತೆ ಇದೆ. ಕಂಪ್ಯೂಟ್ರ್ ಬರ್ತಿದ್ದಾಗೆ ಇವನಲ್ಲೂ ಕಂಪ್ಯೂಟ್ರ್ ಬಂದರೆ ಅವನು ಪಕ್ಕ ವ್ಯವಹಾರವನ್ನು ಬಿಡಿಸಲಿಕ್ಕೆ ಸಾಧ್ಯತೆ ಇದೆ. ಬದಲಾವಣೆಯೊಂದಿಗೆ ಬದಲಾದರೆ ಯಶಸ್ವಿ ಆಗ್ತಾರೆ. ಬದಲಾವಣೆಯನ್ನು ಅನುಸರಿಸಿದರೆ ಬದುಕಿ ಉಳಿತಾರೆ. ಬದಲಾವಣೆಯೊಂದಿಗೆ ಬದಲಾದರೆ ಯಶಸ್ವಿ ಆಗ್ತಾರೆ.
ಬದಲಾವಣೆಯನ್ನು ಸಾಧ್ಯವಾಗಿಸಿದರೆ, ಇವನೇ ಕಂಪ್ಯೂಟರ್ ಕಂಡು ಹಿಡಿದ್ರೆ ಅವನು ಸಾಧಕನಾಗ್ತಾನೆ. ಆ ನಿಟ್ಟಿನಲ್ಲಿ ನಮ್ಮ ರಾಮಕೃಷ್ಣಾಚಾರ್ಯರು ಭತ್ತದ ವಿಭಾಗದಲ್ಲಿ ಹೊಸದ ತಂತ್ರಜ್ಞಾನವನ್ನು ಕಂಡು ಹಿಡಿಯುವ ಮುಖಾಂತರ ಭತ್ತದ ವಿಭಾಗದಲ್ಲಿ ಕ್ರಾಂತಿಕಾರಿ ಬದಲಾವಣೆ ತಂದು ಯಶಸ್ವಿ ಪುರುಷರಾಗಿದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಅದರೊಟ್ಟಿಗೆ ಅಷ್ಟಕ್ಕೆ ಸೀಮಿತ ಆಗಲಿಲ್ಲ, ಕುಡಿಯುವ ನೀರಿನ ಬಗ್ಗೆ ಕೂಡ ಅವರು ಒಳ್ಳೆಯ ಸಂಶೋಧನೆಯನ್ನು ಮಾಡಿ ಆ ಮುಖಾಂತರ ಸಾಮಾನ್ಯ ಜನರು ಕೂಡ ಶುದ್ಧ ನೀರು ಕುಡಿಲಿಕ್ಕೆ ಬೇಕಾಗಿರ್ತಕ್ಕಂಥ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಅವರು ಕಲ್ಪಿಸಿಕೊಟ್ಟಿದ್ದಾರೆ. ಎಷ್ಟು ಮಟ್ಟಿಗೆ ಅದರಲ್ಲಿರ್ತಕ್ಕಂಥ ಮಿನರಲ್ಸ್ ಎಲ್ಲ ಇರಬೇಕು, ಅದು ಕುಡಿಲಿಕ್ಕೆ ಯೋಗ್ಯವಾಗಿರಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ ಯಂತ್ರವನ್ನು ಅವರು ತಯಾರು ಮಾಡಿ ಅಗ್ಗದ ಅಂದರೆ ಕೈಗೆ ಎಟುಕುವ ಬೆಲೆಯಲ್ಲಿ ಸಮಾಜಕ್ಕೆ ಅವರು ಕೊಡ್ತಾ ಇದ್ದಾರೆ. ಈ ರೀತಿ ಹೊಸ ಸಂಶೋಧನೆಗಳು ಯಾರು ಮಾಡ್ತಾರೋ ಅವರು ಮಾತ್ರ ಅವರು ಯಶಸ್ವಿ ಸಾಧಕರಾಗಲಿಕ್ಕೆ ಸಾಧ್ಯ. ಆ ಸಾಧಕರ ಪಟ್ಟಿಯಲ್ಲಿ ನಮ್ಮ ರಾಮಕೃಷ್ಣಾಚಾರ್ಯರು ಇದ್ದಾರೆ. ಒಂದು ಹೆಮ್ಮೆ ಅಂದರೆ ರಾಮಕೃಷ್ಣಾಚಾರ್ಯರು ಅವರು ವಿಶ್ವಬ್ರಾಹ್ಮಣರು ಅಂತ ಹೇಳಲಿಕ್ಕೆ ನಮಗೆ ಸಮಾಜದ ವ್ಯಕ್ತಿಯಾಗಿ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಹಾಗೆ ಅವರ ಸಾಧನೆ ಇನ್ನೂ ಹೆಚ್ಚು ಎತ್ತರಕ್ಕೆ ಬೆಳೀಲಿ. ಈ ಸಂಜೀವಿನಿ ಗೋಧಾಮ ಹೆಸರಿನ ತಕ್ಕ ಹಾಗೆ ಸಂಜೀವಿನಿ ಅಂದರೆ ಬದುಕಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವಂಥದ್ದು. ಸಂಜೀವಿನಿ ಬದುಕಿಗೆ ಪೂರಕವಾಗಿರ್ತಕ್ಕಂಥದ್ದು, ಆರೋಗ್ಯ ವರ್ಧನೆ ಆಗಿರ್ತಕ್ಕಂಥದ್ದು. ಒಳ್ಳೆಯ ಹೆಸರನ್ನು ಅವರು ಕೊಟ್ಟಿದ್ದಾರೆ. ಇಲ್ಲಿ ಬರುವಂತಹ ಎಲ್ಲರಿಗೂ ಕೂಡ ಭಗವಂತನ ಅನುಗ್ರಹ ಇರಲಿ. ಹಾಗೆ ನಾಗಮಂಡಲದಲ್ಲಿ ಭಾಗವಹಿಸುವಂತಹ ಎಲ್ಲ ಆಸ್ತಿಕ ಭಕ್ತರಿಗೂ ಕೂಡ ಭಗವಂತನ ಅನುಗ್ರಹ ಇರಲಿ. ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮವಾಗಿ ಇದು ಮೂಡಿ ಬರಲಿ. ಎಲ್ಲರೂ ಕೂಡ ಯಾರು ಭಾಗವಹಿಸ್ತಾರೋ, ಇದರ ಬಗ್ಗೆ ಯಾರು ಪ್ರಚಾರ ಮಾಡ್ತಾರೋ ಅಂದರೆ ಪತ್ರಕರ್ತರು ಎಲ್ಲರೂ ಇದ್ರ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡಿ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಡ್ತಾರೋ, ಕರ್ತ ಕಾರಯಿತ ಪ್ರೇರಕಾಶ್ಚ ಅನುಮೋದಕ, ಎಲ್ಲರಿಗೂ ಕೂಡ ಭಗವಂತನ ಅನುಗ್ರಹ ಇದ್ದು ಎಲ್ಲರೂ ಕೂಡ ಶುಭವಾಗಲಿ ಅಂಥೇಳಿ ನಾನು ಆ ಆರಾಧ್ಯ ಮೂರ್ತಿಯಲ್ಲಿ ಪ್ರಾರ್ಥಿಸ್ತಾ, ಒಂದು ಮಾತು ಅಂತ ಹೇಳಿದರೆ, ಇಷ್ಟೆಲ್ಲ ಗಂಡ ಕೆಲಸ ಮಾಡುವಾಗ ಹೆಂಡತಿ ಕಾಲು ಎಳಿತಾ ಇದ್ದರೆ ಗಂಡನಿಗೆ ಯಾವ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಅವರು ಇಷ್ಟೆಲ್ಲ ಯಾಕೆ ಖರ್ಚು ಮಾಡ್ತೀರ ನೀವು, ಸುಮ್ಮನೆ ಹೀಗೆ ನಮಗೊಂದು ಆಭರಣ ಮಾಡಿಸ್ಕೊಟ್ರೆ ಸಾಕು, ಇದೆಲ್ಲ ಯಾಕೆ ಅಂತ ಪದೇ ಪದೇ ಹೇಳ್ತಾ ಇದ್ದರೆ ಯಾವ ಧಾರ್ಮಿಕ ಕೆಲಸ ಗಂಡನಿಗೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಗಂಡನಿಗೆ ಅನುರೂಪವಾಗಿರ್ತಕ್ಕಂತಹ ಶ್ರೀಮತಿ ಸವಿತಾ ಅವರು ಕೂಡ ಈ ಎಲ್ಲ ಕಾರ್ಯಕ್ರಮದಲ್ಲಿ, ಗೋಧಾಮದ ಈ ಕಾರ್ಯಕ್ರಮದಲ್ಲೂ ಗಂಡನ ಎಲ್ಲ ಧಾರ್ಮಿಕ ಕಾರ್ಯಕ್ರಮದಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡು ಅವರಿಗೆ ಪೂರಕ ಪ್ರೋತ್ಸಾಹವನ್ನು ಕೊಡ್ತಾ ಅನುರೂಪದ ಪತ್ನಿಯಾಗಿ, ಅಪರೂಪದ ಪತ್ನಿಯಾಗಿ ಅವರಿದ್ದಾರೆ. ಅವರು ಕೂಡ ದೇವರ ಅನುಗ್ರಹ ಇನ್ನಷ್ಟು ಉಂಟು ಮಾಡಲಿ. ಅವರ ಮಕ್ಕಳು ಕೂಡ ಅಷ್ಟೇ. ಈಗ ಅಪ್ಪ ಇಷ್ಟೆಲ್ಲ ಖರ್ಚು ಮಾಡುವಾಗ ನಮ್ಮ ಆಸ್ತಿ ಎಲ್ಲಿ ಕರೆಗೆ ಹೋಗ್ತಿದೆಯೋ ಅಂತ ಹೇಳಿ ಮಕ್ಕಳು ಯೋಚನೆ ಮಾಡಲಿಲ್ಲ. ಮಕ್ಕಳು ಕೂಡ ಅಪ್ಪ ಮಾಡುವ ಒಳ್ಳೆಯ ಕೆಲಸಕ್ಕೆ ಅವರದ್ದೇ ಆಗಿರ್ತಕ್ಕಂತಹ ಕೊಡುಗೆಯನ್ನು ಕೂಡ ಅವರು ಕೊಡ್ತಾ ಇದ್ದಾರೆ. ಹಾಗಾಗಿ ಒಟ್ಟಿನಲ್ಲಿ ಹೇಳೋದಾದರೆ ರಾಮಕೃಷ್ಣಾಚಾರ್ಯರ ಪರಿವಾರ ಅನುರೂಪದ ಪರಿವಾರ ಅಂತ ಹೇಳಲಿಕ್ಕೆ ನಮಗೆ ತುಂಬ ಸಂತೋಷ ಆಗ್ತದೆ. ಅವರೆಲ್ಲರೂ ಕೂಡ ಭಗವಂತನ ಅನುಗ್ರಹ ನಿರಂತರವಾಗಿರಲಿ ಅಂಥೇಳಿ ಮತ್ತೊಮ್ಮೆ ನಮ್ಮ ಆರಾಧ್ಯ ಮೂರ್ತಿಯಲ್ಲಿ ಪ್ರಾರ್ಥಿಸಿ ಹರಸಿ ನಾವು ವಿರಮಿಸುತ್ತೇವೆ. ಬ್ರಹ್ಮಾರ್ಪಣ ಮಸ್ತು. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ.